ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಅಂತೂ ಇಂತೂ ಇಡೀ ಆಸ್ತಿನೆಲ್ಲ ಮಾದಪ್ಪಣ್ಣ ರಶ್ಮಿ ಹೆಸರಿಗೆ ಬರೆದ್ಬಿಡ್ತಾನೆ. ಇದರಿಂದಾಗಿ ಮನೆಯವರೆಲ್ಲರಿಗೂ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಆಗ ಮಾದಪ್ಪಣ್ಣ ಇದೆಲ್ಲ ಯಾಕೆ ಮಾಡ್ತಿದ್ಯಾ, ಇದೆಲ್ಲ ಏನು ಬೇಡ ಅಂದ್ಬಿಟ್ಟು ಶಿವು ಅಂತಿದ್ರೆ, ಆಗ ಇಲ್ಲ, ನನ್ನ ಕರ್ತವ್ಯನ ನಾನು ಮಾಡ್ತಾಯಿದ್ದೀನಿ, ಇದ್ರ ಮೇಲೆ ಯಾರೇ ಒಂದು ಹಕ್ಕು ಇಲ್ಲ. ಏಕೆ ಅಂದರೆ ಇದನ್ನು ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ತಿದ್ದೀನಿ. ಈ ಒಂದು ಆಸ್ತಿನ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬಾರ್ದು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ಆಗ ಮಾವ ಇದೆಲ್ಲ ಬೇಡ ಮಾವ, ನನಗೆ ಇದೆಲ್ಲ ಯಾಕೆ ಬೇಕು, ನಾನು ಸುಮ್ಮನೆ ಈ ಮನೆಯಲ್ಲೇ ಇದ್ದೀನಿ, ಆದರೆ ನೀವು ನನ್ನ ರಾಣಿ ಥರನೇ ನೋಡ್ಕೊಳ್ತಾ ಇದ್ದೀರಾ, ಅಷ್ಟೇ ಸಾಕು, ಮನೆ ಮಗಳ ಥರ ನೋಡ್ಕೊತಿದ್ದೀರಾ, ಇದೆಲ್ಲ ಯಾಕೆ ಬೇಡ, ಇದೆಲ್ಲ ನೀವೇ ಇಟ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತ ಇರ್ತಾರೆ. ಅಯ್ಯೋ ಸುಮ್ಮನಿರಮ್ಮಿ, ನಿನಗೇನು ಗೊತ್ತಾಗೋದಿಲ್ಲ, ನಮ್ಮನೆ ಮಹಾಲಕ್ಷ್ಮಿ ನೀನು, ಈ ಮನೆ ಯಜಮಾನಿ ಕೂಡ ನೀನೇ ಆಗಬೇಕು, ಕಂಡ್ಕೊಂಡ್ರಲ್ಲ ಇದಕ್ಕೆ ಅಧಿಕಾರ ಕೊಟ್ಟರೆ ಔಟ್ರಕ್ಕೆ ಇದ್ರ ಬೆಲೆನೇ ಗೊತ್ತಿಲ್ಲ ಅಂತಂದ್ಬಿಟ್ಟು ಮಾದಪ್ಪಣ್ಣ ಅಂತಿದ್ರೆ. ಆಗ ನೀಲ, ರೀ ಏನ್ರಿ ಮಾಡ್ತಿದ್ರೆ ನೀವು, ಸ್ವಲ್ಪ ಅವ್ರಿಗೆ ಬುದ್ಧಿದೆಯಾ, ಅಲ್ಲ ಎದೆ ಮಟ್ಟಿಗೆ ಬಂದಿರುವಂಥ ಮಗಳಿದ್ದಾಳೆ, ಇವತ್ತು ನಾಳೆ ಯಜಮಾನಿಕೆ ತಗೋಂಥ ಮಗ ಇದ್ದಾನೆ, ನಾನು ಇದ್ದೀನಿ ಅಂಥದ್ರಲ್ಲಿ ಬಿಟ್ಬಿಟ್ಟು ನಿನ್ನೆ ಮನೆ ಬಂದಿರೋಳಿಗೆ ಇಡೀ ಮನೆ ಆಸ್ತಿ ಎಲ್ಲ ಕೊಡ್ತಾಯಿದ್ದ, ಇದಕ್ಕೆ ನಿಮ್ಗೆ ಒಳ್ಳೇದಾಗಲ್ಲ, ತಗೊಂಡವ್ರಿಗೂ ಒಳ್ಳೇದಾಗಲ್ಲ, ಕೊಟ್ಟವ್ರಿಗೂ ಒಳ್ಳೇದಾಗಲ್ಲ, ಇದೆಲ್ಲ ಬೇಡ ರೀ, ಸುಮ್ಮನೆ ಅದೆಲ್ಲ ವಾಪಸ್ ಇಟ್ಕೊಂಬಿಡಿ, ಬೇಕಿದ್ರೆ ನಿನ್ನ ಮಗನ ಹೆಸರು ಬರೀರಿ ಅಂದ್ಬಿಟ್ಟು ಇಲ್ಲಿ ಲೀಲು ಅಂತ ಇದ್ದರೆ. ಏಯ್ ಸುಮ್ಮನೆ ಇರೇ, ಏಯ್ ನಿನಗೇನೆ ಗೊತ್ತು ಇದ್ರ ಬಗ್ಗೆ ಎಲ್ಲ, ನನಗೆ ಗೊತ್ತು ನನ್ನ ಸೊಸೆಗೆ ಈ ಮನೆಯಲ್ಲಿ ಎಷ್ಟು ಮರ್ಯಾದೆ ಸಿಗ್ತಾ ಇದೆ ಅಂದ್ಬಿಟ್ಟು, ಅದಕ್ಕೋಸ್ಕರ ನಾನು ಈ ನಿರ್ಧಾರಕ್ಕೆ ಬಂದಿರೋದು, ನೋಡ್ತಾ ಇರು, ಇನ್ನು ಮುಂದೆ ಬೊಗ್ರಿ ಥರ ಆಡಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಮಾದಪ್ಪಣ್ಣ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಯಾವುದೇ ಕಾರಣಕ್ಕೂ ಪರಶು ಮತ್ತು ರತ್ನ ಇಬ್ಬರು ಕೂಡ ಈ ಮಾದಪ್ಪಣ್ಣನ ಮನೆಗೆ ಪೂಜೆ ಬರಲೇಬಾರ್ದು ಅಂದ್ಬಿಟ್ಟು ಒಂದು ಟೆಸ್ಟ್ ಕೊಟ್ಬಿಟ್ಟು, ಇವತ್ತು ನಿಮ್ಮ ಪರ್ಸ್ತ ನಡಲೇಬೇಕು, ಇಲ್ಲ ಅಂತಂದರೆ ಈ ಒಂದು ವೀರಭದ್ರ ಪ್ರಾಣಕ್ಕೆ ಕೂತು ಅಂದ್ಬಿಟ್ಟು ಪುರೋಹಿತರು ಕೂಡ ಏರಿಸ್ತಾನೆ ಈ ಒಂದು ವೀರಭದ್ರ. ಇದರಿಂದಾಗಿ ಸರಿ ಆಯಿತು, ನಾವು ಯಾವುದು ಕೂಡ ಪೂಜೆಗೆ ಹೋಗೋಣ, ಇವತ್ತು ಪ್ರಸ್ತಾವ ನಡೀಲಿ ಅಂದ್ಬಿಟ್ಟು ರತ್ನ ಮತ್ತು ಪರಶು ಒಪ್ಕೊಳ್ತಾರೆ. ಇದರಿಂದಾಗಿ ಇಲ್ಲಿ ಮಂಚದ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ಇಲ್ಲಿ ಮಂಗಳಾರತಿ ಎಲ್ಲ ಮಾಡ್ತಾಳೆ ರತ್ನ. ನನ್ನ ಜೀವನದ ಒಂದು ಶುಭ ದಿನ ನಡೀತಾ ಇದೆ, ದೇವರೇ ಈ ಮನೆಗೆ ಸೊಸೆ ಆಗಿ ಮತ್ತು ನನ್ನ ಗಂಡನ ಹೆಂಡತಿಯಾಗಿ ಈ ಮುಂದೆ ಜೀವನ ಸುಖಕರವಾಗಿರಲಿ ಅಂದ್ಬಿಟ್ಟು ಬೇಡಿಕೊಳ್ತಾ ಇರ್ತಾಳೆ. ರತ್ನ, ನೀನಂತ ಸೊಸೆನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂದ್ಬಿಟ್ಟು ಸುಶೀಲಾ ಸೌಭಾಗ್ಯ ಅಂತಿದ್ರೆ, ಅಯ್ಯೋ ಇಲ್ಲ ಅತ್ತೆ, ಅತ್ತೆ ಅಂತ ಅಮ್ಮನ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂದ್ಬಿಟ್ಟು ಇಲ್ಲಿ ರತ್ನ ಅಂತ ಇರ್ತಾಳೆ. ಅಮ್ಮ ಇದೆಲ್ಲ ಯಾಕೆ ಪೂಜೆ ಮಾಡಬೇಕು ಅಂತಿದ್ರೆ, ಅಲ್ಲ ಈ ಮಂಚಕ್ಕೆ ಗಟ್ಟಿ ಅಂದ್ರೇ ಆ ಒಂದು ಕಾಲುಗಳು, ಆ ಮಂಚನ ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಏನೇ ಬಂದರೂ ಕೂಡ ಆ ಮಂಚ ಥರನೇ ನಾವು ಕೂಡ ಬಿಗಿಯಾಗಿರ್ಬೇಕಂತ ಈ ರೀತಿ ಮಾಡ್ತಾ ಇರೋದು. ಅಲ್ಲ ನಾವು ಕಷ್ಟದಲ್ಲಿರ್ಬೇಕಾದ್ರೆ ದೇವರು ನೆನೆಸ್ತೀವಿ, ಅಂಥದ್ರಲ್ಲಿ ನೀವಿಬ್ಬರು ಜೀವನ ಅದು ನಾಂದಿ ಆಗ್ತಾಯಿದೆ, ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ರತ್ನ ಈ ಒಂದು ಮುಹೂರ್ತಕ್ಕೆ ರೆಡಿಯೆಲ್ಲ ಆಗ್ತಾ ಇರ್ತಾಳೆ. ಇನ್ನು ಮಾತ್ರ, ಅಲ್ಲ ರತ್ನ, ನೀನೇನು ಹೊಸ ಜೀವನಕ್ಕೆ ಕಾಲಿಡ್ತೀಯ ಅಂತ ಅಂದ್ಕೊಂಡಿದ್ಯಾ, ಇದೆಲ್ಲ ಮಾಡ್ತಿರೋದು ನಾನು ಮತ್ತು ನಮ್ಮ ಅಪ್ಪಯ್ಯ, ನೋಡ್ತಾ ಇರು, ನಿನ್ನ ಜೀವನಕ್ಕೆ ನಾಂದಿ ಆಗಬೇಕು, ಆ ರೀತಿ ನಾವು ಮಾಡ್ತಾ ಇರೋದು, ನಿನ್ನ ಜೀವನದಲ್ಲಿ ನರಕ ಅಂದರೆ ಏನು ಅಂತ ಇವತ್ತು ನಾನು ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಪರಶು ಅಂತ ಇರ್ತಾನೆ. ಇನ್ನು ಸೋಮ ಹೇಗಾದರೂ ಮಾಡಿ ಈ ಆಲ್ ಟಿಕೆಟ್ನ ಕದ್ಬೇಕಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಆದರೆ ಮನು ಮಾತ್ರ ಈ ಒಂದು ರಾಣಿನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಅಮ್ಮ ರಾಣಿ ಯಾವಾಗ ಬರ್ತಾಳೆ ಅಂತಂದ್ಬಿಟ್ಟು ಮನು ಅಂತಿದ್ರೆ, ಏನು ದಿನ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತಾರೆ. ಹೌದು ಅಮ್ಮ, ಅವಾಗ ನೀನು ನಮ್ಮ ಮನೆಯಲ್ಲಿ ನನ್ನ ಬಿಟ್ಟು ಹೋಗ್ತಿದ್ದಲ್ವಾ, ಆ ಒಂದು ಕೆಲಸ ಮಾಡೋಕ್ಕೆಲ್ಲ ಎಷ್ಟು ನೋವು ಆಗ್ತಿತ್ತು, ಈಗ ಕೂಡ ರಾಣಿ ಇದೆ, ನನಗೆ ಅದೇ ಬೇಜಾರಾಗ್ತಾಯಿದೆ ಅಂದ್ಬಿಟ್ಟು ಅಂತಾರೆ. ಅದಕ್ಕೆ ಅನ್ನೋದು ದಿನ ಎರಡನೇ ತಾಯಿ ಅಂತ, ಆದರೆ ಅವಳು ಎರಡನೇ ತಾಯಿ ಅಲ್ಲ, ನಿನ್ನ ಮೊದಲನೇ ತಾಯಿ, ಪುನರ್ಜನ್ಮ ನೀಡಿದ ತಾಯಿ, ನಿನ್ನ ಬುದ್ಧಿವಂತ ಮಾಡ್ತಾ ಇದ್ದಾಳೆ, ರಾಜ ಮಾಡ್ತಾ ಇದ್ದಾಳೆ, ಅದಕ್ಕೆಲ್ಲ ಕಾರಣ ನಮ್ಮ ರಾಣಿನೇ ಅಂದ್ಬಿಟ್ಟು ಅಂತಾರೆ. ಪೋಸ್ಟ್ ಅಂತ ಹೊರಗಡೆ ಬರುತ್ತೆ. ಆಗ ಅಮ್ಮ ಪೋಸ್ಟ್ ಬಂದಿದೆ ತೊಗೊಂಬರ್ತೀನಿ ಅಂದ್ಬಿಟ್ಟು ಅಂತ ಇದ್ದರೆ, ಓ ಅಮ್ಮ ರಾಣಿ ಆಲ್ ಟಿಕೆಟು ಎಕ್ಸಾಮ್ ಬರೆಯೋಕ್ಕೆ ಅಂದ್ಬಿಟ್ಟು ಅಂತಾರೆ. ಸೋಮ, ಆಲ್ ಟಿಕೆಟ್ ಕೊಡು ಅಂತಾರೆ. ಕೊಡೋಣ ನಾನು ಅಂತಂದ್ಬಿಟ್ಟು ಅಂತಾರೆ. ಆಗ ಕೊಡ್ತೀಯೋ ಇಲ್ವೋ ಅಂದ್ಬಿಟ್ಟು ಆಲ್ ಟಿಕೆಟ್ ಕಸ್ಕೊಡು ಇನ್ನೇನು ಸುಡೋಕೆ ಹೋಗ್ತಾರೆ. ಅಷ್ಟರಲ್ಲಿ ಈ ಒಂದು ಸುಮತಿ ಬಂದ್ಬಿಟ್ಟು, ನಿನಗೂ ಇದಕ್ಕೂ ಸಂಬಂಧ ಇಲ್ಲ ನೋಡು, ಈ ರೀತಿ ಎಲ್ಲ ಮಾಡೋದು ಒಳ್ಳೇದಲ್ಲ ಅಂತಂದ್ಬಿಟ್ಟು ಅಂತಾರೆ. ನೋಡಿದ್ಯಾ ಅಮ್ಮ, ಇವನು ರಾಣಿಗೆ ತೊಂದರೆ ಕೊಡ್ತಾನೆ, ಸೊ ಅದಕ್ಕೋಸ್ಕರ ಕಾಫಿ ಮಾಡಬೇಕಾದ್ರೆ ನನಗೆ ಏನು ಬೇಕಾರಂದ ನಾನು ಕೋಪದಲ್ಲಿ ಗ್ಲಾಸ್ನ ಬಿಸಿ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ನೋಡು ಮೂತಿ ಎಲ್ಲ ಸುಟ್ಕೊಂಡಿದ್ದಾನೆ ಇವನು ಅಂದ್ಬಿಟ್ಟು ಇಲ್ಲಿ ಮನು ಅಂತಿದ್ರೆ, ಹಾಗೆಲ್ಲ ಮಾಡಬಾರ್ದು ಕಂದ, ಬೇರೆಯವ್ರಿಗೆ ನೋವು ಕೊಡಬಾರ್ದು ಅಂದ್ಬಿಟ್ಟು ಇಲ್ಲಿ ಸುಮತಿ ಅಂತಾಳೆ. ಗೊತ್ತಾಯ್ತಾ, ನನ್ನ ಮಗನಿಗೆ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಅಂತ ಗೊತ್ತಿಲ್ಲ, ಏನು ಬೇಕಾದ್ರೂ ಮಾಡ್ತಾನೆ, ಈ ಬೆಂಕಿಯಿಂದ ನಿನ್ನೆ ಸುಡ್ಬೋದು, ಹುಷಾರು ಅಂದ್ಬಿಟ್ಟು ಸುಮತಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಮನುನ. ಇನ್ನು ಯಾವುದಕ್ಕೂ ಹುಷಾರಾಗೇ ಇರಬೇಕು, ದೇವರೇ ಏನಪ್ಪ ಮಾಡೋದು ಅಂದ್ಬಿಟ್ಟು ಇಲ್ಲಿ ಸೋಮ ಅಂದ್ಕೊಳ್ತಾ ಇದ್ದರೆ, ಇನ್ನು ಮಾದಪ್ಪನ ಮನೇಲಿ ದೊಡ್ಡ ರಾದಂತಲೇ ಆಗ್ಬಿಡುತ್ತೆ. ಇನ್ನು ಇತ್ತ ಕಡೆ ರಶ್ಮಿ ಇದೆಲ್ಲ ಬೇಡಮವ ಅಂತಿದ್ರೆ, ಆಗ ಸೀನು ಇದೆಲ್ಲ ಸರಿ ಇರಲ್ಲ, ಆ ಆಸ್ತಿ ಎಲ್ಲ ನನಗೆ ಕೊಟ್ಬಿಡು ಅಂತಂದ್ಬಿಟ್ಟು ಅಂತ ಇದ್ರೆ, ನೀನೇ ಅವನಲ್ಲ ಸುಮ್ಮನೆ ಹೋಗ್ಲಾ ಇಲ್ಲಿಂದ ಅಂದ್ಬಿಟ್ಟು ಮಾದಪ್ಪಣ್ಣ ಅಂತಾರೆ. ನನ್ನೇ ಯಾವನಂತಿ ಅಂತಂದ್ಬಿಟ್ಟು ಮಾದಪ್ಪಣ್ಣ ನೂಕಿ ಬಿಡ್ತಾರೆ, ಫೈಲ್ನ ಬೀಸಿ ಎಸ್ದು ಬಿಡ್ತಾನೆ ಈ ಒಂದು ಸೀನು. ಇದರಿಂದಾಗಿ ಪೇಪರೆಲ್ಲ ಲಕ್ಷ್ಮಿ ಫೋಟೋದ ಮುಂದೆ ಬೀಳ್ತಾಳೆ. ಇದನ್ನ ನೋಡಿಬಿಟ್ಟು ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನೇನು ಈ ಒಂದು ಮಾದಪ್ಪನಿಗೆ ಆ ರೀತಿ ರಿಯಾಕ್ಟ್ ಮಾಡೋದಕ್ಕಿಲ್ಲ, ಕೋಪ ನೆತ್ತಿಗಿರುತ್ತೆ ಶಿವಗೆ. ಮಾವ ಕಂಟ್ರೋಲ್ ಮಾಡ್ಕೊಳ್ಳಿ, ಇದು ರಶ್ಮಿ ಮನೆ ಸಮಾಚಾರ ಅಂದ್ಬಿಟ್ಟು ಪಾರು ತಡಿತಾಳೆ. ಆಗ ಈ ಒಂದು
ರಶ್ಮಿಗೆ ಕೋಪ ನೆತ್ತಿಗಿರುತ್ತೆ. ಆಹಾ, ನನ್ನ ತಂದೆಯ ಸ್ಥಾನದಲ್ಲಿರುವಂಥ ನಮ್ಮ ಮಾವನಿಗೆ ಈ ರೀತಿ ಅವಮಾನ ಮಾಡ್ತೀನಿ, ಏಯ್ ಸಿನ್ಲ ಎಷ್ಟೋ ಧೈರ್ಯ ನಿನಗೆ ಅಂದ್ಬಿಟ್ಟು ಅಂತ ಇದ್ರೆ, ಏಯ್ ನೀನು ಯಾವಳೆ ನನ್ನ ಹೆಸರಿಟ್ಟೆ ಕರೆಯೋಕ್ಕೆ ಅಂದ್ಬಿಟ್ಟು ಅಂತಾರೆ. ನಾನು ಯಾವಳ, ನಾನು ಈ ಮನೆ ಯಜಮಾನಿ ಕಂಡ್ಲ ಅಂದ್ಬಿಟ್ಟು ಇಲ್ಲಿ ರಶ್ಮಿ ರೆಬೆಲ್ ಆಗ್ತಾರೆ. ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಆಗ ಏನು ನೋಡ್ತಾ ಇದೆಯಾ, ನಮ್ಮ ಮಾವನ್ನೇ ಕೈ ಮಾಡೋಷ್ಟು ಧೈರ್ಯ ಬಂದುಬಿಡ್ತಾ, ಇವತ್ತು ನೀನು ಬಿಡಲ್ಲ ಕೊಂಡ್ಬಿಟ್ಟು ಕೈ ಮಾಡೋಕ್ಕೆ ಕೈ ಎತ್ತಾಳೆ. ಆಗ ಶಾಕ್ ಆಗಿಬಿಡುತ್ತೆ ಎಲ್ಲರಿಗೂ ಕೂಡ. ಏನೋ ನಾನು ನಿನ್ನ ಹೊಡಿತೀನಿ ಅಂದ್ಕೊಂಡ್ಯಾ, ಹೊಡೆಯೋದು ಎಷ್ಟೊತ್ತು ಕೆಲಸ ಅಲ್ಲ, ಆದರೆ ನಮ್ಮ ಸಂಸ್ಕಾರದಲ್ಲಿ ಏನಾಗಲಿ ಗಂಡನಿಗೆ ಏನು ಹೊಡೆಯೋದು ತಪ್ಪು. ಅದರಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ನನಗೆ ಬುದ್ಧಿ ಮಾತು ಹೇಳ್ಕೊಟ್ಟಿದ್ದಾರೆ, ಈ ರೀತಿ ಗಂಡನ ಮೇಲೆಲ್ಲ ಕೈ ಮಾಡಬಾರ್ದು ಅಂತ. ಅದೇ ಒಂದು ವಿಚಾರಕ್ಕೋಸ್ಕರ ಸುಮ್ಮನೆ ಇರೋದು. ನೀನು ಏನು ಅಂದ್ಕೊಂಡಿದ್ಯಾ, ಅಲ್ಲ ಕಣೋ ಈ ಮನೆ ದೇವರು ಅಪ್ಪ ಅಂಥವ್ರಿಗೆ ನೀನು ಈ ರೀತಿ ಹೊಡಿತಾ ಇದೆಯಲ್ವಾ, ಬುದ್ಧಿ ಇದೆ ನಿನಗೆ. ಇವತ್ತು ನೀನು ಅಂದ್ಕೊತಿದ್ದೀನಿ, ನಾನು ಎಲ್ಲ ನಿರ್ಧಾರ ಕೂಡ ಈಗ ತಲೆ ಕೆಳಗೆ ಮಾಡ್ತೀನಿ. ನಿನ್ನಂತೂ ಇರೋ ಮನೆಯಲ್ಲಿ ನಾನು ಇರಲೇಬಾರ್ದು ಅಂದ್ಬಿಟ್ಟು ರಶ್ಮಿ ಅಂತಾಳೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಹೌದು, ನಾನು ಇದಕ್ಕೆ ಮುಂಚೆ ಹೀಗೆ ಅಂದ್ಕೊಂಡಿದ್ದೆ, ಇಲ್ಲಿ ಇರಬಾರ್ದು, ಈ ಮನೆ ಬಿಟ್ಟು ಹೋಗಬೇಕು ಅಂತ. ಆದರೆ ದೇವ್ರಂತ ಮಾವ ಸಿಕ್ಕ ಮೇಲೆ ಇಲ್ಲಿಂದ ಹೇಗೆ ತಾನೇ ಹೋಗೋಕ್ಕಾಗುತ್ತೆ. ಆದರೆ ನನ್ನ ದೇವ್ರಿಗೆ ಅಂದರೆ ನಮ್ಮ ಮಾವನಿಗೆ ಅವಮಾನ ಆಗಿದೆ, ಅವಮಾನ ಮಾಡಿದ್ರು ಕೂಡ ಇಲ್ಲಿ ಒಂದು ಕ್ಷಣ ಕೂಡ ಇರಬಾರ್ದು. ಸೀನಾ ಏನು ನೋಡ್ತಾ ಇದ್ಯಾ, ಮೊದಲು ಹೋಗೋ ಇಲ್ಲಿಂದ ಅಂದ್ಬಿಟ್ಟು ಅಂತಾರೆ. ಏನೇ ನನ್ನ ಮನೆಗೆ ಬಂದುಬಿಟ್ಟು ನನ್ನ ಮನೆಯಿಂದ ಆಚೆ ಆಗ್ತೀಯ ಅಂದ್ಬಿಟ್ಟು ಸೀನಾ ಅಂತಿದ್ರೆ, ಏನು ಇದು ನಿನ್ನ ಮನೆನಾಗಲಿ ಬಿಡಲಿ, ಆದರೆ ಈ ಮನೆಗೆ ಸೊಸೆ ನಾನು ಯಜಮಾನಿ ಕೂಡ ಆಗಿದ್ದೀನಿ. ಇನ್ನು ಮುಂದೆ ನಿನ್ನ ಆಟ ಎಲ್ಲ ನಡೆಯೋದೇ ಇಲ್ಲ, ಸುಮ್ಮನೆ ಇಲ್ಲಿಂದ ಕಳ್ಸ್ಕೊಂಡ್ರೆ ಸರಿ. ಬಾರಲೇ ಅಂತಂದ್ಬಿಟ್ಟು ಕತ್ತಿಡ್ಕೊಂಡು ಅಲ್ಲಿಂದ ಕೆಳಗಡೆ ಹಾಕ್ತಾಳೆ. ಅಲ್ಲಿ ಸ್ಟೆಪ್ ಮೇಲೆ ಬೀಳ್ತಾನೆ. ಏನೋ ಇಲ್ಲೇ ಇದೆಯಾ ಬಾರಲೇ ಅಂತಂದ್ಬಿಟ್ಟು ಕತ್ತಿಡ್ಕೊಂಡು ಮನೆಯಿಂದ ಆಚೆ ನೂಕೆ ಬಿಡ್ತಾಳೆ ರಶ್ಮಿ. ಇಲ್ಲಿ ಹೊರಗಡೆ ಬೀಳ್ತಾನೆ ಸೀನಾ. ಬಿದ್ದು ಮುಖ ನೋಡ್ತಾ ಇರ್ತಾನೆ. ಏನೋ ನೋಡ್ತಾ ಇದೆಯಾ, ಸುಮ್ಮನೆ ಹೋಗೋ ಅಂದ್ಬಿಟ್ಟು ಡೋರ್ ಲಾಕ್ ಮಾಡ್ತಾಳೆ. ಅರೆ ರಶ್ಮಿ ಎಂಥ ಕೆಲಸ ಮಾಡಿದೆಮ್ಮ ನೀನು ಅಂತಂದ್ಬಿಟ್ಟು ಶಿವು ಅಂತಿದ್ರೆ, ನಾನು ಸೊಸೆ ಸರಿಯಾಗೇ ಮಾಡಿದ್ದಾಳೆ ಶಿವು, ಇದ್ರ ಮೇಲೆ ಯಾರೂ ಕೂಡ ಒಂದು ಮಾತಾಡಬಾರ್ದು, ಅವನಿಗೆ ಸೊಕ್ಕಿದೆ, ಆ ಸೊಕ್ಕು ಮುರಿಯೋಕ್ಕಂತಲೇ ನಮ್ಮ ರಶ್ಮಿ ಸರಿಯಾಗೇ ಮಾಡ್ತಾ ಇದ್ದಾಳೆ. ಈಗ ಅನಿಸ್ತಾ ಇದೆ ನಾನು ಮಾಡೋ ನಿರ್ಧಾರ ಸರಿಯಾಗಿದೆ. ಈ ಮನೆಗೆ ಯಾವತ್ತೇ ಇದ್ರು ಯಜಮಾನಿ ಅಂದರೆ ರಶ್ಮಿ ಯಾವುದನ್ನ ಯಾವ ರೀತಿ ನಿಭಾಯಿಸ್ಬೇಕು ಅಂತ ಸಂಸಾರದ ತೋಗೆ ಬೋಗೆನೆಲ್ಲ ನೀವು ಹೇಳ್ಕೊಟ್ಟಿದ್ದೀರಾ, ಅವಳು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಶಿವು ನೀನೇನೋ ತಲೆ ಕೆಡಿಸ್ಕೊಡಪ್ಪ, ಇದ್ರ ಬಗ್ಗೆ ಯಾವುದಕ್ಕೂ ಕೂಡ ತಲೆ ಹಾಕ್ಕೊಬೇಡ, ಸರಿ ನೀವು ಇಂದು ಹೊರಡಿ ಅಂದ್ಬಿಟ್ಟು ಅಂತಾರೆ. ಸರಿ ಮಾದಪ್ಪಣ್ಣ, ರಶ್ಮಿ ಹುಷಾರು ಅಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಅಯ್ಯಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಅಲ್ಲ ರೀ ಬುದ್ಧಿ ಇದೆ ನಿಮಗೆ, ಸ್ವಂತ ಮಗನೇ ಮನೆಯಿಂದ ಆಚೆ ಹಾಕ್ಸಿದ್ರಾ, ನೀವು ನಿಜಕ್ಕೂ ಅವ್ರ ತಂದೆನೇ ಅಂದ್ಬಿಟ್ಟು ಅಂತ ಇದ್ದರೆ, ನೀನು ಎಕ್ಸ್ಟ್ರಾ ಮಾತಾಡಿ ಅಂದರೆ ನೀನು ಕೂಡ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ, ಸುಮ್ಮನೆ ಗಪ್ ಚುಪ್ ಅಂತ ಮನೇಲಿದ್ದರೆ ಸರಿ ಅಂತಂದ್ಬಿಟ್ಟು ಮಾದಪ್ಪಣ್ಣ ಇಲ್ಲಿ ವಾರ್ಡ್ ಮಾಡ್ತಾನೆ ನೀಲಾಗೆ. ಇದರಿಂದ ಅಯ್ಯೋ ದೇವ್ರೆ ಏನಪ್ಪ ಮಾಡೋದು, ಇರೋದು ಒಬ್ಬ ಮಗ, ಅದು ಗಂಡು ಮಗ, ಎಲ್ಲಿಗೆ ಹೋದ್ನು ಏನಿಲ್ಲೋ. ಈಗ ನೋಡಿದ್ರೆ ಬಾನು ಎಲ್ಲ ಅವ್ರ ಜೊತೆನೇ ಸೇರಿದ್ದಾಳೆ, ನನ್ನ ಮಗನಿಗೆ ಸಪೋರ್ಟ್ಗೆ ಯಾರೂ ಇಲ್ಲಲ್ವ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಇನ್ನು ಸೀನಾ ಪಿಂಕಿಗೆ ಫೋನ್ ಮಾಡ್ತಾ ಇರ್ತಾನೆ. ಆಗ ಪಿಂಕಿ ಫೋನೇ ಪಿಕ್ ಮಾಡ್ತಿರಲ್ಲ, ತುಂಬಾ ಬೇಜಾರಾಗಿರ್ತಾಳೆ. ಏಕೆ ಅಂತಂದರೆ ಇಲ್ಲಿ ಶಿವು ವಾರ್ ಮಾಡೋದನ್ನ ಕೇಳಿಸ್ಕೊಂಡು ಅಲ್ಲ ಈ ಸೀನು ಇನ್ನು ಮುಂದೆ ನನಗೆ ಫೋನ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ, ನಾನು ಆಗ್ಲಿಂದ ಕಾಲ್ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಹೋಗ್ತಾನೆ ಇಲ್ಲ, ಏನು ಮಾಡೋದು. ಈ ಶಿವು ಏನಾದರೂ ವಾರ್ ಮಾಡಿಬಿಟ್ಟ, ಈ ಶಿವಾನಿಗೆ ತಂಗಿ ಅಂದರೆ ದೇವ್ರ ಥರ ಪ್ರೀತಿ ಪ್ರೇಮ, ಆದರೆ ಅವ್ರಿಗೆ ಏನಾದರೂ ನೋವಾಗ್ತಿಂದ ಗೊತ್ತಾದರೆ ನಮ್ಮನ್ನು ಸಾಯಿಸಾಕು ಇಲ್ಲಿ ಏಸನ್ನಲ್ಲ, ಏನಪ್ಪ ಮಾಡೋದು ಅಂದ್ಬಿಟ್ಟು ಪಿಂಕಿ ಇಲ್ಲಿ ಟೆನ್ಷನ್ ಆಗ್ತಾ ಇದ್ದರೆ, ಆಗ ಪಿಂಕಿ ಅಪ್ಪ ಬಂದ್ಬಿಟ್ಟು ಅರೆ ಖುಷಿ ಏನು ಮಾಡ್ತಾಯಿದ್ಯಾ, ಯಾವುದೋ ಫೋನ್ ಬಡ್ಕೊಳ್ತಾ ಇದೆ, ಫೋನ್ ಎತ್ತೋತಾನೆ ಅಂತಂದ್ಬಿಟ್ಟು ಅಂತ ಇರ್ತಾನೆ. ಇಲ್ಲಿ ಸೀನು ಹೊಸ ನಂಬರಿಂದ ಪಿಂಕಿಗೆ ಕಾಲ್ ಮಾಡ್ತಾಯಿದ್ರೆ, ಪಿಂಕಿ ಹೊಸ ನಂಬರ್ ಅಂದ್ಬಿಟ್ಟು ಅಯ್ಯೋ ಅಪ್ಪ ಯಾವುದೋ ಹೊಸ ನಂಬರು ಹೋಗಲಿ ಬಿಡು ಅಂದ್ಬಿಟ್ಟು ಅಂತಾಳೆ. ಏನು ಹೊಸ ನಂಬರಾ, ಹಾಗಾದರೆ ಅದು ಯಾವುದೋ ದೊಡ್ಡ ಜಮೀನ್ದಾರ್ದು ಕೋಟ್ಯಾಧೀಶದ್ದೇ ಆಗಿರ್ಬೋದು, ನೋಡು ಕುದುರಿಸಿಬಿಡು, ನಾಳೆನೇ ಮದುವೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಈ ಒಂದು ಪಿಂಕಿ ಅಪ್ಪ ಇರ್ತಾರೆ. ಆಗ ಪಿಂಕಿ ಅಪ್ಪನಿಗೆ ಪಿಂಕಿ ಕೆನ್ನೆಗೆ ಬರೆಸ್ಬಿಟ್ಟು, ಅಪ್ಪ ಏನು ಹೇಳ್ತಿದ್ದೆ ನೀನು, ಜೀವ ಹೋದ್ರೂ ಪರವಾಗಿಲ್ಲ, ನನಗೆ ಸೀನನೇ ಬೇಕು, ಸೀನು ಆಸ್ತಿನೇ ಬೇಕು ಅಂದ್ಬಿಟ್ಟು ಇಲ್ಲಿ ಪಿಂಕಿ ಅಂತ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸೀನು ಬಂದೇ ಬಿಡ್ತಾನೆ. ಆಗ ಪಿಂಕಿ ಅಪ್ಪ ಪಿಂಕಿ ಇಬ್ಬರು ಸೀನಿನ ನೋಡಿಬಿಟ್ಟು ಶಾಕ್ ಆಗುತ್ತೆ. ಅರೆ ಇದನ್ನಿದು ಅಂತಿದ್ರೆ, ಪಿಂಕಿ ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿದ್ದಿಲ್ಲ, ಇಷ್ಟು ದಿನ ನೀನು ನನ್ನದೇ ಬಿದ್ದಿರೋದು ಬರೀ ನನ್ನ ಪ್ರೀತಿ ಮೇಲಿನ ವ್ಯಾಮೋಹಕ್ಕೆ ಅಂತ ಅಂದ್ಕೊಂಡೆ, ಆದರೆ ನೀನು ಬಿದ್ದಿರೋದು ನನ್ನ ಪ್ರೀತಿ ಮೇಲಿಂದಲ್ಲ, ನನ್ನ ಆಸ್ತಿ ಮೇಲಿನ ವ್ಯಾಮೋಹಕ್ಕೆ. ನನಗೆ ಇದ್ರ ಬಗ್ಗೆ ಅರ್ಥನೇ ಆಗಲಿಲ್ಲ ನೋಡು, ನೀವು ನಿನ್ನೆನೇ ನನ್ನ ಆಸ್ತಿ ಬಗ್ಗೆ ಹೇಳ್ದಾಗೆ ತಿಳ್ಕೊಬೇಕಾಗಿತ್ತು, ಆದರೆ ನೀವು ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ನಮ್ಮ ಮನೆಗೆ ಬರ್ತೀಯ ಅಂದ್ಕೊಂಡೆ, ಆದರೆ ನಮ್ಮನೆ ಆಸ್ತಿ ಮೇಲೆ ಕಣ್ಣಿದೆ ಅಂತ ಗೊತ್ತಾಗಿದ್ದಿಲ್ಲ. ನಮ್ಮಪ್ಪ ಆಸ್ತಿ ಎಲ್ಲ ಆ ಡುಮ್ಮಿಕ ಹೆಸರಿಗೆ ಬರೆದಿದ್ದು ಒಳ್ಳೇದಾಯಿತು, ನಿನಗೂ ಮತ್ತು ನಿನ್ನ ಕುಟುಂಬಕ್ಕೂ ಗುಡ್ ಬಾಯ್, ನೀ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಇಲ್ಲಿ ಸೀನೆ ಅಂತಿದ್ದೆ. ಸೀನಾ ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ, ನಾನು ಆ ರೀತಿ ಹೇಳಿಲ್ಲ ಕಣೋ, ನಿನ್ನ ಆಸ್ತಿನೇ ಬೇಡ ಏನೂ ಬೇಡ, ನೀನೊಬ್ಬನೇ ಇದ್ದರೂ ಸಾಕು ಕಣೋ ಅಂದ್ಬಿಟ್ಟು ಇಲ್ಲಿ ಇದಂತ ಇರ್ತಾಳೆ ಪಿಂಕಿ. ಸಾಕು ಕಣೆ, ಗುಡ್ ಬಾಯ್ ಅಂದರೆ ಗುಡ್ ಬಾಯ್, ನಿನ್ನ ಮುಖವಾಡ ಏನು ಅಂತ ಗೊತ್ತಾಯಿತು ನನಗೆ. ನೀವು ನಮ್ಮ ರಶ್ಮಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ಬಿಟ್ಟೆ, ರಶ್ಮಿ ತುಂಬಾ ಒಳ್ಳೆಯವಳು, ನಮ್ಮನೆ ಕುಟುಂಬದ ಬಗ್ಗೆ ಅಪ್ಪನ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿದ್ದಾಳೆ, ಆದರೆ ನೀನು ನಮ್ಮನೆ ಆಸ್ತಿ ಬಗ್ಗೆ ಮಾತ್ರ ಗೌರವ ಇಟ್ಕೊಂಡಿದ್ಯಾ ಅಂತಂದ್ಬಿಟ್ಟು ಸೀನು ಅಲ್ಲಿಂದ ಹೋಗ್ಬಿಡ್ತಾನೆ. ಅಪ್ಪ ನೋಡು ನಿನ್ನಿಂದಲೇ ಎಲ್ಲ ಈ ರೀತಿ ಎಡವಟ್ಟಾಗಿದ್ದು, ಏನು ಮಾಡೋದೀಗ ಅಂದ್ಬಿಟ್ಟು ಪಿಂಕಿ ಅಂದ್ಕೊಳ್ತಾ ಇದ್ರೆ,
ಅಯ್ಯೋ ನಾನೇನು ಮಾಡಲಮ್ಮ ಇವಾಗ ಅಂದ್ಬಿಟ್ಟು ಪಿಂಕಿ ಅಪ್ಪ ಅಂತಾರೆ. ಏನಾದರೂ ಕೂಡ ಆ ಮನೆ ಆಸ್ತಿನ ಬಿಡಲ್ಲ ನಾನು ಅಂದ್ಬಿಟ್ಟು ಇಲ್ಲಿ ಪಿಂಕಿ ಅಂತಿದ್ರೆ ಅಂತೂ ಇಂತೂ ಪಿಂಕಿ ಬ್ರೇಕಪ್ ಹೇಳಿ ರಶ್ಮಿನ ಏಂತಿ ಅಂತ ಒಪ್ಕೊಂಡೇ ಬಿಟ್ಟ ಸೀನು. ಈಗಾದರೂ ಪಿಂಕಿಗೆ ಬುದ್ಧಿ ಬರುತ್ತಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.